ಈ ಬೋಟಾಕ್ಸ್ ಮತ್ತೆ ವೇಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ಇಮಿಡಿಯೇಟ್ ಆಗಿ ಕ್ಯಾರೆಕ್ಟರ್ ಏನೋ ಒಂದು ಚೇಂಜಸ್ ಮಾಡಬೇಕಾಗುತ್ತೆ. ಇಲ್ಲ ಯಾವುದೋ ಒಂದು ಸಿನಿಮಾ ಬಂದಿರುತ್ತೆ, ಆ ಸಿನಿಮಾದ ಪಾತ್ರಕ್ಕೆ ತಕ್ಕಂಗೆ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಅದು ಮಾಡೋದ್ರಿಂದ ಓಕೆ ಆ ಟೈಮಲ್ಲಿ ನೀವು ಚೆನ್ನಾಗಿ ಕಾಣಿಸ್ತೀರಾ, ವಾಟ್ ನೆಕ್ಸ್ಟ್? ನಮ್ಮ ಬಾಡಿನ ನಾವೇ ಟ್ರೈನ್ ಮಾಡಿ ಒಂದು ಲೆವೆಲ್ ತಂದ್ರೆ ಬೆಟರ್ ಇರುತ್ತೆ. ಹೆಲ್ತ್ ಟಿಪ್ಸ್ ಅನ್ನ ಕೊಡೋದಾದ್ರೆ ಇಂಜೆಕ್ಷನ್ ಫಸ್ಟ್ ಆಫ್ ಆಲ್ ತಗೊಳ್ಳೇಬೇಡಿ. ನಿಮ್ ಬಾಡಿ ಬಿಲ್ಡ್ ಮಾಡಿ ಶೋ ಮಾಡೋ ಆ ತರ ಇಂಟೆನ್ಸಿಟಿ ದಟ್ ಇಸ್ ಡಿಫ್ರೆಂಟ್. ಒಬ್ರು ಹೆವಿ ವೇಟ್ ಮಾಡ್ತಿದಾರಂತ ನೀವು ಫೋರ್ಸ್ಫುಲ್ ಆಗಿ ಆ ವೇಟ್ ನ ಮಾಡಕ್ ಹೋಗ್ಬೇಡಿ. ಟೇಕ್ ಯುವರ್ ಟೈಮ್, ಯಾಕಂದ್ರೆ ನಿಮ್ ಬಾಡಿಗೆ ನಿಮ್ದೇ ಲೆವೆಲ್ ಅಂತ ಇರುತ್ತೆ. ಈ ಹೋಮ್ ರೆಮಿಡೀಸ್ ಎಲ್ಲ ಏನ್ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ ಹೆಚ್ಚಾಗಿ ಆ ತರ ಪಾರ್ಲರ್ಸ್ ನಾನು ಇದುವರೆಗೂ ಹೋಗೇ ಇಲ್ಲ. ಹೇರ್ ಕಟ್ಟಿಂಗ್ ಅದಕ್ಕೊಂದು ಬಿಟ್ರೆ ಫೇಸ್ ವಾಶ್ ಆಗ್ಲಿ ನನ್ಗೆ ಅದು ಇಷ್ಟ ಆಗಲ್ಲ, ಯಾಕಂದ್ರೆ ನನ್ ತುಂಬಾ ಸೆನ್ಸಿಟಿವ್ ಸ್ಕಿನ್. ನನಗೆ ಫೇಸ್ ಪ್ಯಾಕ್ ಅಥವಾ ಏನೋ ಇದ್ ಮಾಡಿದ್ರೆ ಗಜ್ಜಿ ತರ ಬರೋದು ಅಥವಾ ದಪ್ಪ ಆಗೋದು, ಸ್ವೆಲ್ಲಿಂಗ್ ಆಗೋದು, ರೆಡ್ನೆಸ್ ಆಗೋದು. ಸೊ ನನಗೆ ಆ ತರ ಪ್ರಾಡಕ್ಟ್ ಅಪ್ಲೈ ಅನ್ನೋದಕ್ಕಿಂತ ಎಲರ್ಜೆಟಿಕ್ ಫೀಲ್ ಜಾಸ್ತಿ ಆಗುತ್ತೆ. ಕೆಲವೊಂದ್ಸರಿ ಯಾವತ್ತೋ ಮಂತ್ಲಿ ತುಂಬಾ ಕಂಟಿನ್ಯೂಸ್ ಶೂಟಿಂಗ್ ಇದ್ರೆ ಮೇಕಪ್ ಆಗಿರ್ತೀವಲ್ಲ, ಕೆಲವೊಂದ್ಸರಿ ಏನಾಗುತ್ತೆ ಅದು ಹೋಗಿರಲ್ಲ. ಸೊ ಒಳಗಡೆ ಇದ್ದೇ ಇರುತ್ತೆ, ಫೋರ್ಸ್ ಎಲ್ಲ ಹಂಗೆ ಇರುತ್ತೆ. ಸೊ ಆ ಟೈಮಲ್ಲಿ 2 ಮಂತ್ ಒಂದ್ಸರಿ ಫೇಶಿಯಲ್ ಆ ತರ ಏನಾದ್ರು ಒಂದ್ಸರಿ ಮಾಡ್ತೀನಿ ಅಷ್ಟೇ, ಸೊ ದಟ್ ಆ ಸ್ಪಾಟ್ಸ್ ಎಲ್ಲ ಹೋಗ್ಲಿ ಅಂತ. ಸೊ ಅದು ಬಿಟ್ರೆ ಹೋಮ್ ರೆಮಿಡೀಸ್ ಅನ್ನೋದಕ್ಕಿಂತ ಈ ತರ ಆಲ್ಮಂಡ್ ಆಯಿಲ್, ಸೊ ಈ ತರ ಅಪ್ಲೈ ಮಾಡೋದು ಮಚ್ ಬೆಟರ್ ಅನ್ಸುತ್ತೆ. ಅಂದ್ರೆ ಸ್ಕಿನ್ ಇನ್ನ ಗ್ಲೋ ಕೊಡುತ್ತೆ. ಆಲ್ಮಂಡ್ ಆಯಿಲ್ ಮತ್ತೆ ವಿಟಮಿನ್ ಇ ಕ್ಯಾಪ್ಸಿಲ್ ಮಿಕ್ಸ್ ಮಾಡಿ ಓವರ್ ನೈಟ್ ನೀವು ಮಲ್ಕೊಂಡ್ರೆ ನಿಮ್ ಸ್ಕಿನ್ ಬೆಟರ್ ಆಗುತ್ತೆ. ಫೇಶಿಯಲ್ ಅಂತ ಮಾಡ್ತಿರಲ್ಲ, ಅಂತ ಟೈಮಲ್ಲಿ ನಿಮ್ಮ ಡರ್ಮಲಾಜಿಸ್ಟ್ ಯಾರಿರ್ತಾರಲ್ಲ ಅವರ ಒಂದು ಲೈಕ್ ಗೈಡ್ಲೈನ್ಸ್ ಮೇರೆಗೆ ಹೋಗ್ತೀರಾ ಅಥವಾ ಹೆಂಗೆ ಅಂತ ಫಸ್ಟ್ ಚೆಕ್ ಮಾಡ್ತೀವಿ, ಅಂದ್ರೆ ಇದು ಓಕೆನಾ ಅಂತ. ಇವಾಗ ಮುಂಚೆ ಕೆಲವೊಂದು ಬ್ರ್ಯಾಂಡ್ ಅಂದ್ರೆ ಫೇಸ್ ವಾಶ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ, ಸೊ ತುಂಬಾ ಎಫೆಕ್ಟ್ ಆಗ್ತಿತ್ತು, ಅಂದ್ರೆ ಸ್ವೆಲ್ಲಿಂಗ್ ಆಗೋದು. ಸೊ ಆಮೇಲೆ ನಂಗೆ ಗೊತ್ತಾಯ್ತು, ಅಂದ್ರೆ ಚೆಕ್ ಮಾಡಿದಾಗ ಗೊತ್ತಾಯ್ತು ಆ ತರ ಪ್ರಾಡಕ್ಟ್ ನನ್ನ ಫೇಸ್ಗೆ ಅಷ್ಟು ಸೂಟೇಬಲ್ ಅಲ್ಲ. ಇವನ್ ಸೋಪ್ ಇಸ್ ಬೆಟರ್. ಸೊ ಅದನ್ನ ಕೈಯಲ್ಲಿ ರಬ್ ಮಾಡಿ ಜಾಸ್ತಿ ಈ ತರ ಮಾಡಿ ಅಂತ. ಅಂಡ್ ಸೆಟಾಫಿಲ್ ಸ್ವಲ್ಪ ಬೆಟರ್ ಅನ್ನಿಸ್ತು ನನಗೆ ರೀಸೆಂಟ್ ಆಗಿ ಯೂಸ್ ಮಾಡಿದಾಗ. ಸೊ ಸೆಟಾಫಿಲ್ ಒಂದ್ ಬಿಟ್ರೆ ಕಡ್ಲೆ ಹಿಟ್ಟು, ಇದು ಎರಡು ಜಾಸ್ತಿ ಯೂಸ್ ಮಾಡೋದು. ಔಟ್ ಸೈಡ್ ಎಲ್ಲ ಹೋದ್ರೆ ಸೆಟಾಫಿಲ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಮ್ಯಾಕ್ಸಿಮಮ್ ಏನ್ ಟ್ರೈ ಮಾಡ್ತೀನಿ ಅಂದ್ರೆ ಇವಾಗ ಕೊಕೊನಟ್ ಆಯಿಲ್, ಕೆಲವೊಂದ್ಸರಿ ಕೊಕೊನಟ್ ಆಯಿಲ್ ಹಾಕೊಂಡು ಮಲ್ಕೊಳ್ಳೋದು. ಸೊ ಜಾಸ್ತಿ ಆ ತರ ಟ್ರೈ ಮಾಡ್ತೀನಿ, ಸೊ ದಟ್ ನಿಮ್ ಸ್ಕಿನ್ ಸ್ವಲ್ಪ ಗ್ರ್ಯಾಬ್ ಮಾಡುತ್ತಲ್ಲ. ಈವನ್ ಏನಾದ್ರು ಲೈಟ್ ಮಸಾಜ್, ಫೇಸ್ ಮಸಾಜ್, ಸೊ ದಟ್ ವಿಲ್ ವರ್ಕ್ ಫಾರ್ ಮಿ. ಈ ಬಿಯರ್ಡ್ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ? ಯಾಕಂದ್ರೆ ಈ ಹೆಣ್ಮಕ್ಳಿಗೆ ಜಡೆ ಹೆಂಗೋ, ಈ ಗಂಡ್ ಮಕ್ಳಿಗೆ ಮೀಸೇನು ಮತ್ತೆ ಬಿಯರ್ಡ್ ಅಷ್ಟು. ಅಲ್ಲಿ ನಿಜ ಹೇಳಿ, ಇಷ್ಟು ದಿನ ನೀವ್ ಏನಾದ್ರು ಮೇಂಟೈನ್ ಮಾಡಿದೀರಾ ಬಿಯರ್ಡ್ಗೆ? ಇಲ್ಲ, ಈಗ ಏನಾಗಿದೆ ಅಂತಂದ್ರೆ ಬಿಯರ್ಡ್ ಆಯಿಲ್ ಅಂತ ಬಂದಿದೆ, ಸೊ ಅದಕ್ಕೆ ಸಪರೇಟ್ ಶಾಂಪೂಸ್ ಎಲ್ಲ ಬಂದಿದೆ. ಅಲ್ಲ, ಇವಾಗ ಮುಂಚೆ ಲೈಕ್ ನಮ್ ಪೇರೆಂಟ್ಸ್ ಆಗಿರ್ಬೋದು, ಯಾರ್ದೇ ಆಗಿರ್ಬೋದು, ಅವರು ಬಿಯರ್ಡ್ ತುಂಬಾ ಚೆನ್ನಾಗಿದೆ ವಿದೌಟ್ ಡೂಯಿಂಗ್ ಎನಿಥಿಂಗ್. ಬಟ್ ದಿಸ್ ಇಸ್ ಲೈಕ್ ನಿಮ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಲೈಕ್ ಈ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅಟ್ ದ ಎಂಡ್ ನಿಮ್ಮ ಲೈಕ್ ನಿಮ್ ಬಾಡಿ ಟೈಪ್ ಏನಿದೆ ಅಂಡ್ ಲೈಕ್ ಅದು ಯಾವ ತರ ಬರುತ್ತೆ ಅಂತ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಸೊ ಅದೇ ತರ ಬರುತ್ತೆ, ಎಕ್ಸ್ಟ್ರಾ ಏನು ಬರಕ್ ಚಾನ್ಸೇ ಇಲ್ಲ. ಇವಾಗ ನಾವ್ ಹೇಳ್ತೀವಿ ಆಯಿಲ್ ಹಾಕಿದ್ ಕೂಡ್ಲೆ ಇನ್ನು ದಪ್ಪ ಬರಕ್ ಚಾನ್ಸ್ ಇಲ್ಲ. ಹಂಗಿರೋದು ಕೆಲವು ಜನರಿಗೆ ಎಷ್ಟೋ ಗಡ್ಡ ಇಲ್ವಾ, ಅವ್ರಿಗೆಲ್ಲ ಗಡ್ಡ ಬಂದಿರೋದು ಎಷ್ಟೊತ್ತಿಗೆ. ಸೊ ದಟ್ ಇಸ್ ಜಸ್ಟ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇವಾಗ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕು ಅಂದ್ರೆ ವಿ ಡೂ ಆಲ್ ದ ಡ್ರಾಮಾಸ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫೇಸ್ ವಾಶ್ ಅಂತ ಬರುತ್ತೆ. ಇವಾಗ ಸೋಪೆ ತಗೊಳ್ಳಿ, ಇದನ್ನ ಹಾಕಿದ್ರೆ ನೀವು ಏಜ್ ಕಮ್ಮಿ ಆಗ್ತೀರಾ, ಆ ತರ ಈ ತರ. ಹಂಗಿದ್ರೆ ಎಷ್ಟು ಏಜ್ ಅವ್ರು ಕಮ್ಮಿ ಆಗ್ಲೇಬೇಕು ತಾನೆ, ಯಾರಾದ್ರು ಆಗಿದಾರ? ಸೊ ಇಟ್ ಇಸ್ ಜಸ್ಟ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ ಅದನ್ನ ಜಾಸ್ತಿ ಟ್ರಸ್ಟ್ ಮಾಡೋದಕ್ಕಿಂತ ಟ್ರಸ್ಟ್ ಯುವರ್ ಸೆಲ್ಫ್. ಅಂದ್ರೆ ಇವಾಗ ನನ್ಗೆ ಇಷ್ಟೇ ಗಡ್ಡ ಬರುತ್ತೆ ಅಂದ್ರೆ ಅಷ್ಟೇ ಬರೋದು, ಅದಕ್ಕಿಂತ ಜಾಸ್ತಿ ಬರಕ್ ಆಗೋದೇ ಇಲ್ಲ. ಒಂದು ಬರ್ಬೇಕು, ನಾನು ನಾಟಿ ಮಾಡ್ಬೇಕು ಅಷ್ಟೇ. ಸೊ ಅದನ್ನ ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಸೊ ಆ ತರ ನಾನು ಯಾವ ರೂಟೀನ್ ಫಾಲೋ ಮಾಡಲ್ಲ ಅಂಡ್ ಯಾರು ಸಜೆಸ್ಟು ಮಾಡಲ್ಲ. ಬಿಕಾಸ್ ನಮ್ ಬಾಡಿ ಏನಿದೆ ಯಾವ ತರ ಇರುತ್ತೆ, ಸೊ ಅದೇ ತರ ಆಗುತ್ತೆ. ಸೊ ನಥಿಂಗ್ ಎಕ್ಸ್ಟ್ರಾ ಅಂತೂ ಆಗೋದೇ ಇಲ್ಲ. ಐ ಬಿಲೀವ್ ಇನ್ ದ್ಯಾಟ್. ಈ ಬೋಟಾಕ್ಸ್ ಮತ್ತೆ ವೇಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ಒಂದಷ್ಟು ಥಾಟ್ಸ್ ನಿಮ್ಗೆ ಬಂದಿರುತ್ತೆ. ಇಮಿಡಿಯೇಟ್ ಆಗಿ ಕ್ಯಾರೆಕ್ಟರ್ ಏನೋ ಒಂದು ಚೇಂಜಸ್ ಮಾಡ್ಬೇಕಾಗುತ್ತೆ. ಇಲ್ಲ ಯಾವ್ದೋ ಒಂದು ಸಿನಿಮಾ ಬಂದಿರುತ್ತೆ, ಆ ಸಿನಿಮಾದ ಪಾತ್ರಕ್ಕೆ ತಕ್ಕಂಗೆ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಅಂತ ಟೈಮಲ್ಲಿ ನೀವು ಅದನ್ನ ಪ್ರಿಫರ್ ಮಾಡ್ತೀರಾ ಅಥವಾ ನ್ಯಾಚುರಲ್ ಆಗಿಲ್ಲ? ಯಾಕಂದ್ರೆ ಅಂತ ಕ್ಯಾರೆಕ್ಟರ್ ಬಂದಾಗ ಅಟ್ಲೀಸ್ಟ್ ಟೇಕ್ ಸಮ್ ಟೈಮ್, ಮೇ ಬಿ 6 ಮಂತ್. ಇವಾಗ 1 ಮಂತ್ ಗಿಂತ ಟೇಕ್ 6 ಮಂತ್. ಇವಾಗ ಅದು ಮಾಡೋದ್ರಿಂದ ಓಕೆ ಆ ಟೈಮಲ್ಲಿ ನೀವು ಚೆನ್ನಾಗಿ ಕಾಣಿಸ್ತೀರಾ, ವಾಟ್ ನೆಕ್ಸ್ಟ್ ಫಾರ್ ಯುವರ್ ಫ್ಯೂಚರ್? ಲೈಕ್ ಆಫ್ಟರ್ 35 years 40 years, ಇವಾಗ ನಮ್ಮ 24 year ಅಲ್ಲಿ ಬಾಡಿ ಏನ್ ರಿಯಾಕ್ಟ್ ಮಾಡುತ್ತೋ 30+ ನಂತರ ಅಷ್ಟು ರಿಯಾಕ್ಟ್ ಮಾಡಲ್ಲ. ಇವಾಗ ನಮ್ಮ ಮುಂಚೆ ಹೇಳ್ತೀವಿ, ನೀವು ಎಷ್ಟು ತಿಂದು ದಪ್ಪ ಆಗಲ್ಲ, ಯಾಕಂದ್ರೆ ನಮ್ಮ ಮೆಟಬಾಲಿಸಮ್ ಅಷ್ಟು ಸಕ್ಕದಾಗಿರುತ್ತೆ.
ಬಟ್ ಆಫ್ಟರ್ 30-35 ನೀವು ಸ್ವಲ್ಪ ತಿಂದು ಬೇಗ ದಪ್ಪ ಆಗ್ತೀರಾ, ಬಿಕಾಸ್ ನಿಮ್ಮ ಮೆಟಬಾಲಿಸಮ್ ಅಷ್ಟು ಕಟ್ ಡೌನ್ ಆಗಿರುತ್ತೆ. ನಾನು ಏನು ಹೇಳೋದು, ನಿಮ್ಮ ಏಜ್ ತಕ್ಕಂತ ನಿಮ್ಮ ಫುಡ್ ವೇ ಆಫ್ ಹ್ಯಾವಿಂಗ್ ಫುಡ್ ಚೇಂಜ್ ಆಗ್ಬೇಕು. ಅಂಡ್ ನೀವು ಈ ತರ ಗಿರ್ಜರಿ ಮಾಡೋದ್ರಿಂದ ಆಫ್ಟರ್ 45 ನಿಮ್ ಯಾವ ತರ ಅದು ರಿಯಾಕ್ಟ್ ಆಬ್ವಿಯಸ್ಲಿ ಇವಾಗ ನಿಮ್ ಬಾಡಿ ಟೈಪ್ ಒಂದ್ ತರ ಇರುತ್ತೆ. ನೀವು ಅದನ್ನ 20 ವರ್ಷದಿಂದ ಒಂದ್ಸಾರಿ ಟ್ರೈನ್ ಮಾಡಿರ್ತೀರಾ, ಇದೇ ಊಟ, ಇದೇ ಅನ್ನ, ಇದೇ ಸಾರು ಅಂತ ಟ್ರೈನ್ ಮಾಡಿರ್ತೀರಾ. ಅದನ್ನೆಲ್ಲ ಚೇಂಜ್ ಮಾಡಿ ಬೇರೆ ತರ ಇದ್ ಮಾಡಿ ಅದನ್ನ ನೀವು ನಿಮ್ದು ಅಲ್ದಿರೋದನ್ನ ನೀವು ಅದನ್ನ ಇದ್ ಮಾಡಿದಾಗ ಆಫ್ಟರ್ ಸಮ್ ಟೈಮ್ ದಟ್ ವಿಲ್ ರಿಯಾಕ್ಟ್. ಸೊ ಆ ರಿಯಾಕ್ಟ್ ಯಾವ ತರನೂ ಇರ್ಬೋದು, ಇಟ್ ಮೇ ಗೋ ಟು ವರ್ಸ್ಟ್ ಲೆವೆಲ್ ಆಲ್ಸೋ. ಸೊ ಅದಕ್ಕಿಂತ ನಮ್ಮ ಬಾಡಿನ ನಾವೇ ಟ್ರೈನ್ ಮಾಡಿ ಒಂದ್ ಲೆವೆಲ್ ತಂದ್ರೆ ಬೆಟರ್ ಇರುತ್ತೆ. ಇವಾಗ ಫಾರಿನ್ ಅಲ್ಲೆಲ್ಲ ಏನಂದ್ರೆ ಇಲ್ಲಿ ಕೋಲ್ಡ್ ಇದೆಲ್ಲ ಆದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ, ಡೋಲೋ 650 ಯಾವ್ದೊಂದು ಟ್ಯಾಬ್ಲೆಟ್ ಕೊಡ್ತಾರೆ. ಬಟ್ ಅಲ್ಲ ಆ ತರ ಅಲ್ಲ, 5 days ಲೀವ್ ಕೊಡ್ತಾರೆ. ಯಾಕಂದ್ರೆ ನಿಮ್ ಬಾಡಿ ರಿಕವರ್ ಆಗ್ಲಿ ಅಂತ. ಇವನ್ ನಾನು ಟ್ಯಾಬ್ಲೆಟ್ ತಗೊಳಲ್ಲ, ಏನೇ ಪೇನ್ ಇದ್ದು ತಗೊಳಲ್ಲ. ಇವನ್ ಕೋಲ್ಡ್ ಆದ್ರೆ, ಕೆಮ್ಮಾದ್ರೆ, ಯಾವ್ದೇ ಆದ್ರೂ ನಾನು ತಗೊಳಲ್ಲ. ಅಲ್ಲಿ ಬೇರ್ದೆ ಅದು 5 days ಆಗಿರ್ಬೋದು, 6 days ಆಗಿರ್ಬೋದು. ಅದು ಯಾಕೆ ಮಾಡ್ತಾರೆ ಅಂದ್ರೆ, ನೀವು ಆತರ ಒಂದು ರುಟೀನ್ ಫಿಕ್ಸ್ ಮಾಡಿದಾಗ ನಿಮ್ ಬಾಡಿ ಆಲ್ರೆಡಿ ಅದನ್ನ ಫೇಸ್ ಮಾಡಿದೆ ಆ ರುಟೀನ್ ನ. ಸೊ ನೆಕ್ಸ್ಟ್ ಟೈಮ್ ಆದಾಗ ನೀವು ಬೇಗ ರಿಕವರ್ ಆಗ್ತೀರಾ, ಬಿಕಾಸ್ ನಿಮ್ ಬಾಡಿ ಗೊತ್ತು ಯಾವ ತರ ಫೈಟ್ ಮಾಡ್ಬೇಕು ಅಂತ. ಇವಾಗ ಕೋಲ್ಡ್ ಬಂದಾಗ 6 days ಏನ್ ಗ್ಯಾಪ್ ಕೊಟ್ಟಿರ್ತೀರಾ, ಅದರಲ್ಲಿ ಬಾಡಿ ಆಲ್ರೆಡಿ ಅದನ್ನ ಫೇಸ್ ಮಾಡಿರುತ್ತೆ, ಒಂದ್ ಲೆವೆಲ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಆದಾಗ ಬೇಗ ರಿಯಾಕ್ಟ್ ಆಗಕ್ಕೆ ಶುರು ಆಗುತ್ತೆ. ಸೊ ನಿಮ್ ಬಾಡಿಗೆ ಆಲ್ರೆಡಿ ಆ ಕೆಪಾಸಿಟಿ ಇದೆ ರಿಕವರಿಂಗ್. ಇವಾಗ ಬೋನ್ ಕಟ್ ಆದ್ರೆ ಸ್ವಲ್ಪ ದಿನ ಬಿಟ್ರೆ ಜಾಯಿನ್ ಮಾಡಿದ್ರೆ ಅದು ರಿಕವರ್ ಆಗುತ್ತೆ. ಸೊ ನಮ್ ಕೋಲ್ಡ್ ಆದ್ರೂ ಅಷ್ಟೇ, ನೀವು ಟ್ಯಾಬ್ಲೆಟ್ ತಗೊಳ್ದೇ ಇದ್ರೆ 6 days ಅಲ್ಲಿ ರಿಕವರ್ ಆಗೇ ಆಗ್ತೀರಾ, ಕರೆಕ್ಟಾ? ಸೊ ನಮ್ ಬಾಡಿಯಲ್ಲೇ ಇದೆ ರಿಕವರಿ ಸಿಸ್ಟಮ್. ಸೊ ವೈ ಯು ವಾಂಟ್ ದಟ್ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್? ಸೊ ಆ ಟೈಮಿಂಗ್ ನಿಮ್ಗೆ ಇದಾಗುತ್ತೆ, ಬಟ್ ನಿಮ್ ಬಾಡಿ ರಿಯಾಕ್ಷನ್. ಆಮೇಲೆ ನಿಮಗೆ ಜ್ವರ ಬಂದು, ತಲೆನೋವು ಬಂದು ನೀವು ಟ್ಯಾಬ್ಲೆಟ್ ಕೇಳ್ತೀರಾ, ಜ್ವರ ಬಂದು ಟ್ಯಾಬ್ಲೆಟ್ ಕೇಳ್ತೀರಾ. ಸೊ ನಿಮ್ ಬಾಡಿನ ಆಲ್ರೆಡಿ ಟ್ಯಾಬ್ಲೆಟ್ಗೆ ಫಿಕ್ಸ್ ಮಾಡಾಕ್ತೀರಾ. ಸೊ ಡೋಂಟ್ ಡೂ ದಟ್. ನನ್ನ ಸಜೆಷನ್ ಏನಂದ್ರೆ, ಪೇನ್ ಆದ್ರೂ ಪರವಾಗಿಲ್ಲ, ತಲೆನೋವು ಆದ್ರೂ ಪರವಾಗಿಲ್ಲ, ಅದನ್ನ ಸಹಿಸ್ಕೊಂಡು ಯುನೋ ಬಾಡಿ ರಿಯಾಕ್ಟ್ ಮಾಡೋ ತರ ಮಾಡ್ಕೊಳ್ಳಿ. ಸೊ ಟ್ರೈ ಟು ಅವಾಯ್ಡ್ ಮೆಡಿಕಲ್ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದ್ರೆ ಮೇ ಬಿ ಅದರಿಂದನೇ ಏನೋ ಇನ್ನೊಂದು ಶುರು ಆಗ್ಬೋದು. ಸೊ ಡೋಂಟ್ ಏನಾದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಶುಗರ್ ಪೇಷಂಟ್ ಅವ್ರು ಒಂದ್ಸರಿ ಟ್ಯಾಬ್ಲೆಟ್ ಶುರು ಮಾಡಿದ್ರೆ ಎಂಡಿಂಗೇ ಇಲ್ಲ. ಸೊ ಲೈಫ್ ಎಂಡ್ವರೆಗೂ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಅದ್ರ ಬದಲು ಟ್ರೈ ಡೂಯಿಂಗ್ ವರ್ಕೌಟ್, ಅಥವಾ ನಿಮ್ ಫುಡ್ ಅಲ್ಲಿ ಕಟ್ ಡೌನ್ ಮಾಡಿ, ಶುಗರ್ ಫುಡ್ ನ ಸ್ವಲ್ಪ ಕಟ್ ಡೌನ್ ಮಾಡಿ. ಇದರಿಂದ ನೀವು ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಿರುತ್ತೆ ಶುಗರ್ ಶುರು ಆಗಿದೆ ಅಂತ. ಆ ಟೈಮಲ್ಲೇ ಫುಡ್ ಅಲ್ಲಿ ಕಂಟ್ರೋಲ್ ಮಾಡಿ, ಸೊ ದಟ್ ನಿಮ್ಗೆ ಈ ಟ್ಯಾಬ್ಲೆಟ್ ಅಥವಾ ಸರ್ಜರಿ ಈ ಲೆವೆಲ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿಂದ ಶುರು ಮಾಡಿದ್ರೆ ಯು ಕ್ಯಾನ್ ಬಿ ಎ ಬೆಟರ್. ಸೊ ಅದಕ್ಕೆ ನಾನು ತುಂಬಾ ನನ್ನ ಫ್ರೆಂಡ್ಸ್ ಜಾಸ್ತಿ ಹೇಳೋದು, ಟ್ಯಾಬ್ಲೆಟ್ ತಗೋಬೇಡ, ತಲೆನೋವು ಬಂದು ತಗೋಬೇಡ ಅಂತಾನೆ ಹೇಳೋದು. ಈಗ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದಷ್ಟು ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಏನಾದ್ರು ಹೆಲ್ತ್ ಟಿಪ್ಸ್ ಅನ್ನ ಕೊಡೋದಾದ್ರೆ? ಹೆಲ್ತ್ ಟಿಪ್ಸ್ ಅಂದ್ರೆ, ಓಕೆ, ಇಂಜೆಕ್ಷನ್ ಫಸ್ಟ್ ಆಫ್ ಆಲ್ ತಗೊಳ್ಳೇಬೇಡಿ. ಯಾಕಂದ್ರೆ ನಿಮ್ ಬಾಡಿ ಬಿಲ್ಡ್ ಮಾಡಿ ಶೋ ಮಾಡೋ ಆ ತರ ಇಂಟ್ರೆಸ್ಟ್ ಇದೆ, ದಟ್ ಇಸ್ ಡಿಫ್ರೆಂಟ್. ಅದನ್ನ ಬಿಟ್ಟು ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಥವಾ ಫಿಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಈ ಇಂಜೆಕ್ಟ್ ಆಗಿರ್ಬೋದು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಟೈಮ್ ತಗೊಂಡ್ರು ಪರವಾಗಿಲ್ಲ. ಇವಾಗ 3 month ರಿಸಲ್ಟ್ ಬರೋದು 1 ವರ್ಷದಲ್ಲಿ ಬರ್ಬೋದು. ಜಸ್ಟ್ ವೆಯ್ಟ್, ಅಂದ್ರೆ ವರ್ಕೌಟ್ ಮಾಡಿ. ಅಂಡ್ ಒಬ್ರು ಹೆವಿ ವೆಯ್ಟ್ ಮಾಡ್ತಿದಾರಂತ ನೀವು ಫೋರ್ಸ್ಫುಲ್ ಆಗಿ ಆ ವೆಯ್ಟ್ ನ ಮಾಡಕ್ ಹೋಗ್ಬೇಡಿ. ಟೇಕ್ ಯುವರ್ ಟೈಮ್. ಯಾಕಂದ್ರೆ ನಿಮ್ ಬಾಡಿಗೆ ನಿಮ್ದೇ ಲೆವೆಲ್ ಅಂತ ಇರುತ್ತೆ. ಅದಾದ್ಮೇಲೆ ನಾನ್ ಪರ್ಸನಲ್ ಆಗಿ ಪ್ರೋಟೀನ್ ಅದೆಲ್ಲ ತಗೊಳಲ್ಲ. ಸೊ ಅದನ್ನ ನಾನು ಯಾರು ಸಜೆಸ್ಟು ಮಾಡಲ್ಲ. ಅಟ್ ದ ಎಂಡ್ ದಟ್ ಇಸ್ ಯುವರ್ ಚಾಯ್ಸ್. ನಿಮ್ ಟೈಮ್ ಇದ್ರೆ ಮನೇಲಿ ಏನಿದೆ ಫುಡ್ ಅದನ್ನ ಮಾಡ್ಕೊಂಡು, ಐ ಥಿಂಕ್ ಗಂಜಿ ನೀವು ಬೆಳಗ್ಗೆ ತಿಂದ ಅದ್ರಲ್ಲಿ ಬೆಸ್ಟ್ ಪ್ರೋಟೀನೇ ಇದೆ. ಮುಂಚೆಲ್ಲ ರಾಗಿ ಅಂಬ್ಲಿ ಕುಡಿತಿದ್ರು, ರಾಗಿ ಮುದ್ದೆ ತಿಂತಾ ಇದ್ರು. ಸೊ ಅದ್ರಲ್ಲಿರೋಷ್ಟು ಪ್ರೋಟೀನ್ ಯಾವ್ದು ಸಿಗೋ ಚಾನ್ಸೇ ಇಲ್ಲ, ನ್ಯಾಚುರಲ್ ಪ್ರೋಟೀನ್. ಸೊ ಆ ತರ ಟ್ರೈ ಮಾಡಿ. ಇವಾಗ ಬಾದಾಮ್ ತಿನ್ನಕ್ ಆಗಿಲ್ಲ ಅಂದ್ರೆ ಕಡ್ಲೆ ತಿನ್ಬೋದು, ಕಡ್ಲೆ ಸೇಮ್ ಪ್ರೋಟೀನ್ ಇದೆ. ಹೌದು. ಸೊ ನಿಮ್ಗೆ ಅಲ್ಟರ್ನೇಟಿವ್ ಇದ್ದೇ ಇದೆ. ಇವಾಗ ಕಾರ್ನ್ ಈಸಿಯಾಗಿ ಸಿಗುತ್ತೆ. ಸೊ ಅದ್ರಲ್ಲಿ ಹೆವಿ ಪ್ರೋಟೀನ್ ಇದೆ. ಇವನ್ ಬೀನ್ಸ್ ಆಗಿರ್ಬೋದು. ಸೊ ಎಲ್ಲ ಅದ್ರಲ್ಲೇ ಇರ್ಬೇಕಾದ್ರೆ ಎಕ್ಸ್ಟ್ರಾ ಆಡ್ ಆನ್ ಪ್ರೋಟೀನ್ ನನಗೆ ಅವಶ್ಯಕತೆ ಇಲ್ಲ. ಬಟ್ ಅಟ್ ದ ಎಂಡ್ ಎಲ್ಲ ಅವರವ್ರ ಚಾಯ್ಸ್. ಸೊ ಆದಷ್ಟು ಅಟ್ಲೀಸ್ಟ್ ನಿಮ್ ಲೈಫಲ್ಲಿ ಎಷ್ಟೇ ಬಿಸಿ ಇದ್ರು ಒಂದು 1/2 hour ವಾಕ್ ಮಾಡಿ ಅಥವಾ ಜಾಗಿಂಗ್ ಮಾಡಿ, ಸ್ವಲ್ಪ ಹೆಲ್ತಿ ಆಗಿರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಂದಷ್ಟು ನಿಮ್ಮ ಲೈಫ್ ನಲ್ಲಿ, ಯಾಕಂತಂದ್ರೆ ಈಗ ನಿಮ್ಮ ಫಾಲೋವರ್ಸ್ ಆಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಇರ್ತಾರೆ, ನಟ ಅಂದ ತಕ್ಷಣ ಅವರ ಪರ್ಸನಲ್ ಲೈಫ್ ನಲ್ಲಿ ಅವರ ಲೈಫ್ ಸ್ಟೈಲ್ ಹಿಂಗಿರುತ್ತೆ. ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಎಲ್ಲ ಇರುತ್ತೆ. ಅಂತ ಟೈಮಲ್ಲಿ ಹೆಂಗೆಲ್ಲ ಕ್ಯಾರಿ ಮಾಡ್ತಿರ್ತಾರೆ ಅವರ ಲೈಫ್ ಸ್ಟೈಲ್ ನ, ಹಾಗೇನೆ ಏನೆಲ್ಲ ಫಾಲೋ ಮಾಡ್ತಿರ್ತಾರೆ ಅವರ ಡಯಟ್ ಲಿಸ್ಟ್ ಅಲ್ಲಿ ಅನ್ನುವಂಥ ವಿಚಾರಗಳನ್ನ
ತುಂಬಾ ಚೆನ್ನಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಡಾಕ್ಟರ್ ಬಾಸ್ನ ಸ್ಪೆಷಲ್ ಎಪಿಸೋಡ್ ವಿತ್ ದಿಲೀಪ್ ಶೆಟ್ಟಿ ಅವ್ರ ಜೊತೆ. ಮುಂದಿನ ಸೆಲೆಬ್ರಿಟಿ ಜೊತೆ ಮತ್ತಷ್ಟು ಎಪಿಸೋಡ್ಗಳಲ್ಲಿ ಸಿಗ್ತೀರಿ. ಅಲ್ಲಿವರೆಗೂ ನೋಡ್ತಾರೆ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.